ಇಟ್ಸ್ ಫ್ರೈಡೇ ಮಾರ್ನಿಂಗ್. ಇವತ್ತು ಲಂಚ್ ಬಾಕ್ಸಿಗೆ ನಾನು ಸಿಂಪಲ್ಲಾಗಿ ಟೊಮೊಟೊ ರೈಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಫಸ್ಟು ರೈಸ್ ಕುಕ್ ಮಾಡಿಕೊಂಡು ನೆಕ್ಸ್ಟ್ ಟೊಮೊಟೊ ಗ್ರೇವಿ ಪ್ರಿಪೇರ್ ಮಾಡಿ ಗ್ರೇವಿನಲ್ಲೇ ರೈಸ್ ಮಿಕ್ಸ್ ಮಾಡಿದ್ರೆ ಟೊಮೊಟೊ ರೈಸ್ ರೆಡಿ ಆಗುತ್ತೆ. ಸ್ನ್ಯಾಕ್ಸಿಗೆ ಬಂದು ಫ್ರೂಟ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಫ್ರೂಟ್ಸ್ ಅಂದರೆ ಅವನಿಗೆ ತುಂಬಾ ಇಷ್ಟ. ಫ್ರೂಟ್ಸ್ನಲ್ಲಿ ಯಾವುದೇ ಥರ ಚಾಯ್ಸಸ್ಸು ಇಲ್ಲ. ಅದೇ ಥರ ಸ್ಕೂಲ್ನಲ್ಲೂ ಅಷ್ಟೇ ಅವ್ರು ಯಾವುದೇ ಥರ ಜಂಕ್ ಫುಡ್ ಆಗಿರ್ಬೋದು ಇಲ್ಲ ಡೀಪ್ ಫ್ರೈಡ್ ಫುಡ್ ಯಾವುದೂ ಅಲೋ ಮಾಡಲ್ಲ. ಹೆಲ್ದಿ ಸ್ನ್ಯಾಕ್ಸ್ ಅಷ್ಟೇ. ಸೊ ಇದರಿಂದ ಮಕ್ಕಳಿಗೆ ಒಳ್ಳೆ ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಅವನಿಗೆ ಲಂಚ್ ಬಾಕ್ಸು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಅವನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಾದ್ಮೇಲೆ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ನಮಗೆ ಇವತ್ತು ನಾನು ಡ್ರೈ ಫ್ರೂಟ್ ಸ್ಮೂತಿ ಮಾಡ್ತಾಯಿದ್ದೀನಿ. ಇದಕ್ಕೆ ಓವರ್ ನೈಟೇ ನಾನು ನಟ್ಸ್ನೆಲ್ಲ ವಾಟರ್ನಲ್ಲಿ ಸೋಕ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ಥರ ಆ್ಯಡೆಡ್ ಶುಗರ್ ಇಲ್ಲ ಮತ್ತು ಮಿಲ್ಕ್ ಏನೂ ನಾನು ಆ್ಯಡ್ ಮಾಡ್ತಾ ಇಲ್ಲ. ಇದು ಬಾಡಿ ಸ್ಟ್ರೆಂಥನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ 1 ಮಂತ್ ಇದನ್ನು ತೊಗೊಳ್ತಾ ಬಂದರೆ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ. ಇದು ಇಂಗ್ರೀಡಿಯೆಂಟು ಮತ್ತು ಇದು ರೆಸಿಪಿನ ಬಂದುಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ. ಇದು ಇಷ್ಟಿಷ್ಟೇ ಕ್ವಾಂಟಿಟಿ ತೊಗೋಬೇಕು ಅಂತ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್